ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಅಂದರೆ ಈ ವಿಡಿಯೋ ಏನಂದರೆ, ನಮ್ಮ ಬೆಂಗಳೂರಿಂದ ಪ್ರಯಾಗ್ರಾಜ್ಗೆ ಹೋಗಿ, ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಹೋಗಿ, ಅಯೋಧ್ಯೆಯಿಂದ ಕಾಶಿಗೆ ಹೋಗೋ ವಿಡಿಯೋ ಇರುತ್ತೆ. ಅಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ಬಿಡ್ತೀನಿ ಫುಲ್ ಎಲ್ಲ ಒಂದೇ ವಿಡಿಯೋದಲ್ಲಿ. ಮತ್ತು ನಾನು ಹಾಕಿದ್ದೆ ಎಪಿಸೋಡ್ 1, ಎಪಿಸೋಡ್ 2 ಅಂತ ಫಸ್ಟು. ಅದಾದಮೇಲೆ ಎಲ್ಲ ಡೀಟೇಲಾಗಿ ಹೇಳ್ಕೊಂಡು ಹೋಗೋಣ ಅಂದ್ಕೊಂಡೆ. ಸೆಂಟ್ರಲ್ ನಮಗೆ ಇದರಲ್ಲಿ ಕುಂಭಮೇಳದಲ್ಲಿ, ಪ್ರಯಾಗ್ರಾಜ್ ಅನ್ನೋ ಕುಂಭಮೇಳದಲ್ಲಿ ಸ್ವಲ್ಪ ಇಶ್ಯೂ ಆದಮೇಲೆ ಅಲ್ಲಿಂದ ಯಾವ ವಿಡಿಯೋನೂ ತೆಗಿಬೇಕಂತಾನೆ ಅನಿಸಿಲ್ಲ. ಸೊ ಚಿಕ್ಕ ಚಿಕ್ಕ ವಿಡಿಯೋಸ್, ಶಾರ್ಟ್ಸ್ ಎಲ್ಲ ತೆಗ್ದಿದ್ದೀನಿ. ಅದೆಲ್ಲ ಒಂದೊಂದೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದೇ ಥರ ಈ ವಿಡಿಯೋನು ಒಂದೇ ವಿಡಿಯೋದಲ್ಲಿ ಮಹಾಕುಂಭಮೇಳ ಮತ್ತು ಇದು ಅಯೋಧ್ಯೆ ಮತ್ತು ಕಾಶಿ 3 ಇದರಲ್ಲೇ ಮುಗಿಸ್ಬಿಡ್ತೀನಿ. ನನ್ನ ಚಾನಲ್ ಯಾರನ್ನ ಹೊಸದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋ ನೋಡೋಣ. ನಾವು ಬೆಂಗಳೂರಿಂದ ಮಹಾಕುಂಭಮೇಳ ಆಗಿರೋ ಪ್ರಯಾಗ್ರಾಜಿಗೆ ಬಂದಿದ್ದೀವಿ. ರೀಚ್ ಆದ್ರಿ 5ಗೆ. ಬಟ್ ಇಲ್ಲಿ 5ಗೆ ಕ್ಲೋಸ್ ಆಗಿದೆ. ಅಂದರೆ ಬೋಟಿಂಗ್ಸ್ ಎಲ್ಲ ಕ್ಲೋಸ್ ಆಗುತ್ತೆ. ಸ್ನಾನ ಮಾಡೋಕ್ಕಾಗಲ್ಲ. ತ್ರಿವೇಣಿ ಸಂಗಮಾಗಿ ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ. ಇಲ್ಲಿ ಯಮುನಾ ನದಿ ಯಮುನಾ ನದಿಯಲ್ಲಿ ಮಾತ್ರ ಸ್ನಾನ ಮಾಡೋಕ್ಕಾಗುತ್ತೆ. ಬಟ್ ನಾವು ಬಂದಿದ್ದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಂಥ ಯಮುನಾ, ಸರಸ್ವತಿ ಮತ್ತು ಗಂಗಾ 3 ಸೇರೋ ನದಿ ಹತ್ರ. ಬೆಳಗ್ಗೆ ಒಂದು 5:30, 6 o'clock ಇಲ್ಲಿಂದ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಜಾಗಕ್ಕೆ. ಅಲ್ಲಿಂದ ಮತ್ತೆ ಇಲ್ಲೇ ಕರ್ಕೊಂಡ್ಬಂದುಬಿಡ್ತಾರೆ. ಅದಕ್ಕೆ ಚಾರ್ಜಸ್ ಇರುತ್ತೆ. ಮತ್ತು ಇಲ್ಲಿ ಸಮ್ ರೂಮ್ ಫೆಸಿಲಿಟೀಸ್ ಅದು ಇದೆಲ್ಲ ಫ್ರೀಯಾಗೂ ರೂಮ್ ಫೆಸಿಲಿಟೀಸ್ ಇದೆ. ಮತ್ತು ಬೇರೆ ಆಪ್ಷನ್ ಇದೆ. ಮತ್ತು ಪಾರ್ಕಿಂಗು ಅದು ಇದು ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ದೇವಸ್ಥಾನ ಥರ ಒಂದು ಚೋಳ ಥೀಮ್ ಸಮಥಿಂಗ್ ಅದು ತೋರಿಸ್ತೀನಿ ನಾಳೆ ಬೆಳಗ್ಗೆ. ಆ ಥರ ಒಂದು ಸೆಟಪ್ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಇವಾಗ ತಾನೇ ತುಂಬ ಫೇಮಸ್ ಆಗಿದೆ. ಮತ್ತು ಆಚೆ ಕಡೆ ರೀಲ್ಸಲ್ಲಿ ಇದ್ರಲ್ಲಿ ನೋಡೋ ಥರ ಇಲ್ಲಿ ತುಂಬ ಜನ ಆ ಥರ ಎಲ್ಲ ಏನಿಲ್ಲ. ಯಾರು ಇಲ್ಲ. ಇಲ್ಲಿ ನಿಂತ್ಕೊಳಕ್ಕೂ ಜಾಗ ಇಲ್ಲ. ಆ ಥರದ್ದೆಲ್ಲ ಇಲ್ಲವೇ ಇಲ್ಲ. ಒಂದು 1000 ಕಾರ್ ನಿಲ್ಲಿಸೋ ಜಾಗದಲ್ಲಿ 100 ಕಾರ್ ನಿಂತಿದೆ ಅಷ್ಟೇ. ಇನ್ನು ಮಿಕ್ಕಿದ್ದನ್ನು ನಾನು ನಾಳೆ ಬೆಳಗ್ಗೆ ಈ ಕಡೆಯಿಂದ ಬೋಟಲ್ಲಿ ಹೋಗೋವಾಗ ಮತ್ತು ಇನ್ನೇನು ನಾಳೆ ಏನೇನಾಗುತ್ತೋ ಎಲ್ಲ ಒಂದೇ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೀವು ವಿಡಿಯೋ ನೋಡ್ಕೊಂಡು ಬಂದಿರ್ತೀರಿ. ಅದು ನಾವು ಮಹಾಕುಂಭಮೇಳಕ್ಕೆ ಅಂದರೆ ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಫಸ್ಟ್ ದಿವಸ ಹೋಗಿದ್ದ ದಿವಸ. ಬಟ್ ನಾವು ಹೋಗಿದ್ದ ದಿವಸ ಟೈಮ್ ಆಗೋಯ್ತು. 5 ಗಂಟೆ ಮೇಲೆ ಬೋಟಿಂಗ್ ಎಲ್ಲ ಅಲೋಡ್ ಇಲ್ಲ. 5 o'clock ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clock ಅಂತ ಹೇಳಿದ್ರಲ್ಲ. ಸೊ ಅದಾದಮೇಲೆ ನಾವು ಬೋಟಿಂಗ್ ಹೋದ್ರೂ ಮತ್ತೆ ಒಂದು ಸಂಗಮ್ ಅಂತ ಒಂದು ಜಾಗ ಇದೆ. ಅಲ್ಲೇ ಹೋಗ್ಬಿಟ್ಟು ಇಳಿಸ್ಬಿಟ್ಟು ನಮ್ಮನ್ನ ಸ್ನಾನ ಮಾಡಿಸಿ ರಿಟರ್ನ್ ಅದೇ ಬೋಟಲ್ಲಿ ಕರ್ಕೊಂಡ್ಬಂದು ಈ ಕಡೆ ಬಿಡ್ತಾರೆ. ಸೊ ನಾವು ಹಿಂಗೆ ಅಲ್ಲಿ ಪಕ್ಕದಲ್ಲಿ ಅವ್ರ ಹತ್ರ ಕೇಳಿ, ಅಲ್ಲಿರೋ ಆಟೋದವ್ರ ಹತ್ರ ಎಲ್ಲ ಕೇಳ್ಕೊಂಡು, ಹೋಟೆಲ್ಸ್ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು, ಇನ್ನೂ ಒಂದು ಜಾಗ ಇದೆ ಆ ಸಂಗಮ್ಗೆ ಹೋಗೋಕ್ಕೆ ಸ್ವಲ್ಪ ದೂರ ಆಗುತ್ತೆ. ಒಂದು 6 kilometers ನಾವಿರೋ ಜಾಗದಿಂದ. ಅಂದರೆ ನಾವು ಒಂದು ಕಡೆ ಇದ್ರೆ ಆ ಕಡೆಯಿಂದ ಇನ್ನೊಂದು 6 kilometers ಆಗುತ್ತೆ. ಅಲ್ಲೋದ್ರೆ ನಿಮಗೆ ಸಂಗಮ್ ಅಲ್ಲೇ ಸಿಗುತ್ತೆ. ನೀವು ಅಲ್ಲೇ ಸ್ನಾನ ಮಾಡ್ಕೋಬೋದು. ಮತ್ತು ಅಲ್ಲಿಂದ ರಿಟರ್ನ್ ಬರ್ಬೋದು ಅಂತ ಹೇಳಿದ್ರು. ಸೊ ಅಲ್ಲಿ ಹೋಗೋಣ ಅಂತ ಕಾರ್ ತಗೊಂಡು ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಹೋದ್ವಿ. ಅಲ್ಲಿಗೆ ಹೋಗಕ್ಕೆ ಮುಂಚೆ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜಲ್ಲಿ ಮಸ್ತ್ ವ್ಯೂ ಬಂದಿದೆ. ಒಂದು ಮಸ್ಟ್ ವ್ಯೂ. ಬ್ರಿಡ್ಜಲ್ಲಿ ಲೈಟಿಂಗ್ಸು ಮತ್ತು ರೈಲ್ವೆ ಟ್ರ್ಯಾಕಲ್ಲಿ ಲೈಟಿಂಗ್ಸ್ ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಇದಾದ್ಮೇಲೆ ಸ್ಟ್ರೈಟ್ ನಾವು ಅಲ್ಲಿ ಸಂಗಮ್ಗೆ ಹೋಗೋಕ್ಕೆ ಕಾರ್ ಎತ್ಕೊಂಡು ಹೋಗ್ಬಿಟ್ರಿ. ಆಲ್ಮೋಸ್ಟ್ ಹೋಗಿ ನಿಲ್ಲಿಸ್ಬಿಟ್ರಿ. ಅಲ್ಲಿ ಹೋಗಿ ಬರೋಣ ಅಂದರೆ ಟೈಮ್ ತುಂಬ ಆಗೋಯ್ತು. ಸೊ ನಾವು ಅಲ್ಲಿ ಹೋಗಿಲ್ಲ ಅವತ್ತು.
ಹೋಗಿ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ರಿಟರ್ನ್ ಬಂದ್ಬಿಟ್ರಿ. ಒಂದು 2.7 ಕಿಲೋಮೀಟರ್ಸ್ ಕರೆಕ್ಟಾಗಿ ಪಾರ್ಕಿಂಗಿಂದ ಸಂಗಮ್ಗೆ ಹೋಗೋಕ್ಕೆ. ಸೊ ನಾವು ಒಂದು 1.5 ಹೋದ್ರಿ, ಮತ್ತೆ ರಿಟರ್ನ್ ಬಂದ್ಬಿಟ್ರಿ. ನಾಳೆ ಬೆಳಗ್ಗೆ ಹೋಗ್ಬೇಕು ಬೇಗ ಅಂತ ಮತ್ತೆ ಬಂದ್ಬಿಟ್ಟು ಕಾರಲ್ಲೇ ಮಲ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಹೋದ್ವಿ. ಹೋಗುವಾಗ ನಮ್ಗೊಂದು ಸ್ವಲ್ಪ ಇನ್ಸಿಡೆಂಟ್ ಆಗೋಯ್ತು. ನಮಗೆ ಮಾತ್ರ ಅಲ್ಲ, ತುಂಬ ಜನಕ್ಕೆ ಅಲ್ಲಿ ಕಳ್ತನ ಆಗೋದು, ಅದಾಗೋದು ಇದಾಗೋದು ಎಲ್ಲ ಇರುತ್ತೆ. ಸ್ವಲ್ಪ ಎಲ್ಲ ಸೇಫ್ ಆಗಿರ್ರಿ. ಅಲ್ಲಿ ಹೋಗೋರು ಎಲ್ಲ ಸ್ವಲ್ಪ ತುಂಬ ಅಂದರೆ ತುಂಬ ಸೇಫ್ ಆಗಿರ್ಬೇಕು. ತುಂಬ ಜನದಲ್ಲಿ ಏನೇನು ಮಾಡ್ಬಿಡುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಸೇಫ್ ಆಗಿರ್ರಿ. ಮತ್ತೆ ಅಲ್ಲಿ ತೆಗ್ದಿರೋ ವಿಡಿಯೋಸ್ ಹಂಗೆ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. सावधान रहिए भैया, जागते रहिए, अपने सामान की सुरक्षा स्वयं कीजिए। चोर चक्कर से सावधान रहे भाई। कहते मेरे गठरी में लागा चोर मुसाफिर जाके रहो भैया। स्नान करते जाए और खाली करते जाए एक दूसरे भाई को। ಅಲ್ಲಿ ತೆಗ್ದಿರೋ ಕ್ಲಿಪ್ಸ್ನೆಲ್ಲ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡ್ ಬಂದಿರ್ತೀರಾ. ಅದಾದ್ಮೇಲೆ ಅಲ್ಲಿಂದ ಸ್ವಲ್ಪ ಬೇಜಾರಾಗಿ ಏನೋ ವಿಡಿಯೋ ಏನು ಮಾಡಿದಿರಾ ಆಲ್ಮೋಸ್ಟ್ ಅದೆಲ್ಲ. ಅಲ್ಲಿ ಏನು ರೋಡಲ್ಲೆಲ್ಲ ATM, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಮತ್ತೆ LIC, ಮತ್ತೆ ಕೋಕೋ ಕೋಲಾ, ಡಾಮಿನೋಸ್, ಅದು ಇದು ತುಂಬ ಅಡ್ವರ್ಟೈಸ್ಮೆಂಟ್ ಎಲ್ಲ ಫುಲ್ಲು ಆರ್ಟಿಫಿಷಿಯಲ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಒಂದೇ ಇದರಲ್ಲಿ ಎಲ್ಲ. ಒಂದು ಇವಾಗ ಫೆಬ್ರವರಿ 26 ಏನೋ ಇರುತ್ತೆ, ಅದಾದ್ಮೇಲೆ ಏನೂ ಇರಲ್ಲ, ಫುಲ್ ಖಾಲಿ ಮಾಡ್ತಾರೆ. ಮತ್ತೆ ಅಲ್ಲಾದ್ಮೇಲೆ ಅಲ್ಲಿಂದ ಮಧ್ಯಾಹ್ನವರೆಗೂ ಆಗೋಯ್ತು. ಆ ಮಧ್ಯಾಹ್ನ ಬಂದಮೇಲೆ ಅಲ್ಲಿಂದ ಅಯೋಧ್ಯೆಗೆ ಹೋದ್ರಿ. ಅಯೋಧ್ಯೆಗೆ ಹೋಗೋ ದಾರಿಯಲ್ಲಿ ಬಿಫೋರ್ 70 ಕಿಲೋಮೀಟರ್ಸೇ ಸ್ಟಾಪ್ ಮಾಡಿಬಿಟ್ರು. ಯಾಕಂದರೆ ಅಯೋಧ್ಯೆಯಲ್ಲಿ ಫುಲ್ ರಶ್ ಇದ್ದಾರೆ ಅಂದ್ಬಿಟ್ಟು ಬಿಫೋರ್ 70 ಕಿಲೋಮೀಟರೇ ಸ್ಟಾಪ್ ಮಾಡಿಬಿಟ್ಟು ನಾವೊಂದು 5:30ಗೆ ಹೋದ್ರಿ. 5:30ಇಂದ ನಾನೊಂದು ಲೈವ್ ಹಾಕಿರ್ತೀನಿ, ಅದು ನೋಡಿದರೆ ಗೊತ್ತಾಗುತ್ತೆ. 5:30ಇಂದ 9:30ವರೆಗೂ ಲಾಕ್ ಮಾಡಿದ್ರು ಅಲ್ಲೇ ಒಂದೇ ಕಡೆ. 9:30 ಆದ್ಮೇಲೆ ಬಿಟ್ರು. ಆಮೇಲೆ 9 o'clockಗೆ ಅಲ್ಲಿ ಅಯೋಧ್ಯೆ ಕ್ಲೋಸು. ಸೊ ಅಲ್ಲಿರೋರೆಲ್ಲ ಆಚೆ ಬರ್ತಾರೆ, ಇಲ್ಲಿ ಕಡೆಯಿಂದ ಹೋಗ್ತಾರೆ ಅಂದ್ಬಿಟ್ಟು ಅಲ್ಲಿ ಹೋದ್ರಿ. ಸೊ ಇಲ್ಲಿಂದ ಅಯೋಧ್ಯೆ ಕಡೆ ಹೋಗಿ ಸ್ಟಾರ್ಟ್ ಮಾಡಿದ್ರಿ. 9:15 ಇಲ್ಲಿ ಬಿಟ್ರ ಅಲ್ಲಿ ಹೋಗೋ ಅಷ್ಟರಲ್ಲಿ 12:30 ಆಗೋಯ್ತು ಅಯೋಧ್ಯೆಗೂ. 70 ಕಿಲೋಮೀಟರ್ಸೇ ಆದರೆ ಹೋಗ್ತಾ ಟ್ರಾಫಿಕ್ ಅದು ಇದು. ಆಮೇಲೆ ಇದು ಗೂಗಲ್ ಮ್ಯಾಪಲ್ಲಿ ಅಯೋಧ್ಯ ಶ್ರೀರಾಮ ಜನ್ಮ ಮೂವಿ ಅಂತ ಹಾಕಿದ್ರೆ ಕರೆಕ್ಟಾಗಿ ಅಲ್ಲಿ ಹೋಗಲ್ಲ, ಬೇರೆ ಎಲ್ಲೋ ಹೋಗ್ತೈತೆ, ಬೇರೆ ಎಲ್ಲ ಕಾಡು ಥರ ಎಲ್ಲ ಹೋಗ್ತೈತೆ. ಅದಾದಮೇಲೆ ನಾವು ಒಂದು ಕಡೆ ಹೋಗಿ ರೂಮ್ ತೊಗೊಂಡು ಸ್ಟೇ ಮಾಡಿದ್ರಿ. ಆಮೇಲೆ ಅಯೋಧ್ಯೆಯಲ್ಲಿ ಒಳಗಡೆ ಹೋಗಿ ಫೋಟೋ ಹಿಡಿಯೋ ಥರ ಎಲ್ಲ ಏನಿಲ್ಲ. ಆ್ಯಕ್ಚುಲಿ ಅಯೋಧ್ಯೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ. ಆ್ಯಕ್ಚುಲಿ ಅಯೋಧ್ಯ ಫಸ್ಟ್ ಓಪನ್ ಮಾಡಿದಾಗ ಆರ್ಟಿಫಿಷಿಯಲ್ ಆಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಅಂದರೆ ಆಚೆಗಡೆ, ಒಳಗಡೆ ದೇವರಿತ್ತು ಬಟ್ ಆಚೆಗಡೆ ಆ ಥರ ಮಾಡಿದ್ರು. ಇವಾಗ ಏನು ಮಾಡಿದ್ದಾರೆ, ನಾವು ಫೋಟೋದಲ್ಲಿ ನೋಡ್ಬಿಟ್ಟು ಅಯೋಧ್ಯೆ ಹಿಂಗಿರುತ್ತೈತಪ್ಪ ಅಂತ ಒಂದು ಥಿಂಕಿಂಗಲ್ಲಿ ಹೋಗಿರ್ತೀವಿ. ಅಲ್ಲಿ ಆ ಥರ ಇರಲ್ಲ, ಯಾಕಂದರೆ ಅದೆಲ್ಲ ಆರ್ಟಿಫಿಷಿಯಲ್, ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ಈಗ ಬರೀ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೊಂದು 3-4 ಇಯರ್ಸ್ ಬೇಕೇ ಬೇಕು ಅದನ್ನು ಕನ್ಸ್ಟ್ರಕ್ಷನ್ ಮುಗಿಸೋಕ್ಕೆ. ಆ ಥರ ನಡೀತಾ ಇದೆ. ಬಟ್ ದೇವ್ರ ದರ್ಶನ ಮಾತ್ರ ಸಖತ್ತಾಗಾಯ್ತು. ಬಟ್ ಅದನ್ನು ವಿಡಿಯೋ ಏನು ಮಾಡೋಕ್ಕಾಗಲ್ಲ. ಒಂದು ಕೌಂಟರ್ ಇರುತ್ತೆ, ಅಲ್ಲೇ ಕೊಟ್ಬಿಟ್ಟು ಎಲ್ಲ ಹೋಗ್ಬಿಡ್ಬೇಕು. ಬಟ್ ಅದು ಆಚೆ ಬಂದಮೇಲೆ, ಕೌಂಟ್ರಿಂದ ಆಚೆ ಬಂದಮೇಲೆ ಒಂದು ಫೋಟೋ ತಗೊಂಡಿದ್ದೀವಿ. ಅದೇ ಸೇಮ್ ಅದ್ರಲ್ಲಿ ಹೆಂಗೈತೋ ಅದೇ ಥರ ನಾವು ದರ್ಶನ ಮಾಡಿದಾಗ ಇದ್ದಿದ್ದು ಫೋಟೋ, ಅದನ್ನ ಆ್ಯಡ್ ಮಾಡ್ತೀನಿ ನೋಡ್ರಿ. ಬೆಳಗ್ಗೆ 12 ಗಂಟೆಗೆ ಮೇಲೆ ಹೋಗಿದ್ದು ನಾವು. 12:30 ಬಿಟ್ಟರೆ ಅಲ್ಲಿ ಒಂದು 2-3 ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಹನುಮಾನ್ ಗಡಿ ಅಂತ ಐತೆ, ಅಲ್ಲಿ ಹನುಮಾನ್ ಗಡಿ ನೋಡ್ಕೊಂಡು ಆಮೇಲೆ ಅಯೋಧ್ಯ ರಾಮ ಮಂದಿರ್ ಹೋದ್ರಿ. ರಾಮ ಮಂದಿರ್ ನೋಡ್ಕೊಂಡು ರಿಟರ್ನ್ ಬರೋವಾಗ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಅಲ್ಲಿ ಒಂದು ಚಿಕ್ಕದಾಗಿ ಡಬ್ಬಿ ಥರ ಸುಮ್ಮನೆ ಮನೇಲಿ ಶೋಗೆ ಇಕ್ಕಕ್ಕೆ ಅದನ್ನ ಒಂದು ತಗೊಂಡೆ. ಮತ್ತೆ ಅಲ್ಲಿ ಪ್ರಸಾದ ಏನಾಯ್ತು ಅದು ತಗೊಂಡು ಬಂದೆ. ಅಲ್ಲಿಂದ ಕಾರ್ ತಗೊಂಡು ಬಿಟ್ವಿ. ಅಲ್ಲಿಂದ ಕಾಶಿಗೆ ಕರೆಕ್ಟಾಗಿ 200 ಸಮಥಿಂಗ್ ಕಿಲೋಮೀಟರ್ಸ್. ಒಂದು ಸುಲ್ತಾನ್ಪುರ್, ಅದೇ ನನ್ನ ಅಯೋಧ್ಯೆಗೆ ನಾವು ನಿಲ್ಸಿದ್ರು 70 ಕಿಲೋಮೀಟರ್ ಮುಂಚೆ. ಅಲ್ಲಿ ಬಂದರೆ 1.5 hour ಜಾಮು ಕಾಶಿಗೆ ಹೋಗೋ ರೋಡಲ್ಲಿ. ಅದೇ ಕಾಶಿ ಇರೋದು ವಾರಣಾಸಿಯಲ್ಲಿ. ಸೊ ಅಲ್ಲಿಂದ ಹಂಗೆ 12:30 ತೋರಿಸ್ತಾ ಇತ್ತು ಫಸ್ಟು. ಅದಾದಮೇಲೆ 12:30 ಇಲ್ಲ, ಅಲ್ಲಿ ಹೋಗೋ ಅಷ್ಟರಲ್ಲಿ ಆಗೋಯ್ತು 2:30 ಆಯಿತು. ನಾನೊಂದು ಬಿಫೋರ್ 19 ಕಿಲೋಮೀಟರ್ಸ್ ನಮ್ಮ ಬ್ರದರ್ ಕೊಟ್ಟೆ, ಬ್ರದರ್ ಓಡಿಸಿದ್ರು ಕಾರ್ನ. ಅದಾದಮೇಲೆ ಅಲ್ಲಿಂದ ಡೈರೆಕ್ಟ್ ನಿದ್ದೆ ಏನಿಲ್ಲ, ನಾನೊಂದು 30 ಮಿನಿಟ್ಸ್ ಏನೋ ನಿದ್ದೆ ಮಾಡಿರ್ತೀನಿ. ಹಂಗೆ ಡೈರೆಕ್ಟ್ ಹೋಗಿ ಕಾಶಿಯಲ್ಲಿ
ಸ್ನಾನ ಮಾಡಿಕೊಂಡು ಗಂಗಾ ನದಿಯಲ್ಲಿ ಹರ ಹರ ಮಹಾದೇವ್. नहीं है इसी साइड होगा. वो ये साइड लग रहा है. ये साइड हाँ उधर ही करता है ना. और आ कड़े 24 hours चलते रहता है. ಮತ್ತೆ ಹಂಗೆ ಬಂದು ದರ್ಶನಕ್ಕೆ ಹೋಗಿ ದರ್ಶನದಿಂದ ಹಂಗೆ ಆಚೆ ಬಂದ್ಬಿಟ್ರಿ. ಅಂದರೆ ಕರೆಕ್ಟಾಗಿ 4:30ಗೆ ಹೋದ್ರಿ ಒಳಗಡೆ. ಒಂದು 2 ಅವರ್ಸಲ್ಲಿ 6:30ಗೆಲ್ಲ ಆಚೆ ಬಂದ್ಬಿಟ್ರಿ. ಅಲ್ಲಿಂದ ಬಂದು ಹಂಗೆ ಟಿಫನ್ ಮಾಡ್ಕೊಂಡು ಇವಾಗ ರಿಟರ್ನ್ ಆಗ್ತಾ ಇದ್ದೀರಿ. ಆಲ್ಮೋಸ್ಟ್ ನಾನು ವಾರಣಾಸಿಯಿಂದ ಅಂದರೆ ಕಾಶಿಯಿಂದ ಒಂದು 100 ಕಿಲೋಮೀಟರ್ಸ್ ರಿಟರ್ನ್ ಬಂದ್ಬಿಟ್ಟಿದ್ದೀವಿ. ಏನಿಲ್ಲ, ತುಂಬ ಕಾಶಿಯಲ್ಲೆಲ್ಲ ಅಷ್ಟು ಬೇಗ ಸುಮ್ಮನೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀವಿ. ದೇವ್ರ ದರ್ಶನ ಮಾಡೋಕ್ಕೆ ಕೂಡ ಆಗಲ್ಲ ಅಷ್ಟು ಬೇಗ. ಬಟ್ ಅಯೋಧ್ಯದಲ್ಲಿ ಮಾತ್ರ ಒಳ್ಳೆ ದರ್ಶನ ಫ್ಯಾಮ್ ಇದು. ಮತ್ತು ನೀವು ಹೋಗ್ಬೇಕು ಅಂದ್ಕೊಂಡಿರೋರು ಇವಾಗ ಕುಂಭಮೇಳಕ್ಕೆ ಇನ್ನೊಂದು ಈ ತಿಂಗಳು ಫೆಬ್ರವರಿ ಅಷ್ಟೇ. ಅದಾದಮೇಲೆ ಮಹಾಕುಂಭಮೇಳ ಇಲ್ಲ. ನೆಕ್ಸ್ಟು 144 ಇಯರ್ಸ್ಗೆ ಬರೋದು. ಚಿಕ್ಕ ಚಿಕ್ಕ ಕುಂಭಮೇಳ 12 ಇಯರ್ಸ್ಗೆ, 6 ಇಯರ್ಸ್ಗೆ, 4 ಇಯರ್ಸ್ಗೆ ಈ ಥರ ಬರುತ್ತಂತೆ. ಆಮೇಲೆ ಅಮಾವಾಸ್ಯೆಗೆಲ್ಲ ತುಂಬ ಜನ ರಶ್ ಇರ್ತಾರಂತ ಅಲ್ಲಿ ಇರೋರು ಹೇಳ್ತಾ ಇದ್ರು. ಸೊ ಹೋಗೋರು ಹುಷಾರಾಗಿ ಓಡ್ ಬನ್ನಿರಿ. ಇನ್ನೂ ಏನಾನ ಅದ್ರ ಬಗ್ಗೆ ಅಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ ಏನಾನ ಇನ್ಫಾರ್ಮೇಷನ್ ಬೇಕಂದ್ರೆ ಕಮೆಂಟಲ್ಲಿ ತಿಳಿಸ್ರಿ. ನಾನು ಅದಕ್ಕೆ ಒಂದು ವಿಡಿಯೋ ಮಾಡಾಕ್ತೀನಿ, ಇಲ್ಲ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾರ ಕೊಡ್ತೀನಿ, ನಾನು ನಿಮ್ಗೆ ಹೇಳ್ತೀನಿ, ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ಮತ್ತು ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದೇ ಥರ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ನಾನು. ಆ್ಯಕ್ಚುಲಿ ಬೆಂಗಳೂರಿಂದ ಪ್ರಯಾಗ್ರಾಜ್ ಹೋಗೋಕ್ಕೆ ಬೆಂಗಳೂರಿಂದ ಹೈದರಾಬಾದ್ ಬಂದು ತುಂಬ ರೋಡ್ ಚೆನ್ನಾಗಿದೆ. ಹೈದರಾಬಾದಿಂದ ನಾಗ್ಪುರ್ಗೆ ಹೋಗೋ ರೋಡ್ ತುಂಬ ಚೆನ್ನಾಗಿಲ್ಲ. ಸಿಂಗಲ್ ರೋಡ್, ತುಂಬ ದೂರಕ್ಕೆ ಸಿಂಗಲ್ ರೋಡ್ ಇದೆ. ಆ ರೋಡು ಚೆನ್ನಾಗಿಲ್ಲ, ತುಂಬ ನಿಧಾನಕ್ಕೆ ಹೋಗ್ಬೇಕು. ಮತ್ತು ನಾಗ್ಪುರಿಂದ ಜಬಲ್ಪುರ್ಗೆ ಹೋಗೋ ರೋಡ್ ಇದೆ. ಆ ರೋಡಲ್ಲಂತೂ ಹಸುಗಳ ಕಾಟ. ಸುಮ್ಮನೆ ಸೆಂಟ್ರಲ್ ನುಗ್ಬಿಡುತ್ತೆ, ಬರ್ತಾ ಇದೆ, ಹಂಗೆ ಆಗ್ತೈತೆ. ಅದನ್ನೆಲ್ಲ ನೋಡಿಕೊಂಡು ಸೇಫಾಗಿ ಹೋಗ್ರಿ. ಹಸುಗಳು ಹೋಗೋ ಜಾಗ ಅದೇ ಕರೆಕ್ಟಾಗಿ ನಾಗ್ಪುರಿಂದ ಜಬಲ್ಪುರ್ಗೆ ಹೋಗೋ ರೋಡಲ್ಲಿ ತುಂಬ ಸಿಗುತ್ತೆ. ಸೊ ಅಲ್ಲಿ ನಿಧಾನಕ್ಕೆ ಹೋಗ್ಬೇಕು. ಆಮೇಲೆ ಇಲ್ಲಿರೋ ಜನ ಎಲ್ಲ ಏನು ಆರನ್ ಗೀರನ್ ನೋಡಿದ್ರೆ ಏನಿಲ್ಲ, ಅವ್ರ ಪಾಡ್ಗೊರ್ಸೆ ಒನ್ ವೇ. ಇವಾಗ ನಾವು ಈ ಕಡೆ ಹೋಗ್ತಾ ಇದ್ದೀರಿ, ಆ ಕಡೆಯಿಂದ ಒಂದು ರೋಡ್ ಇರುತ್ತೆ, ಅವರೇ ಇದೇ ರೋಡಲ್ಲಿ ಬರ್ತಾ ಇರ್ತಾರೆ. ಅಲ್ಲಿರೋ ಪೊಲೀಸವರು ಏನು ಕೇಳಲ್ಲ, ಏನು ಮಾಡಲ್ಲ. ಸೊ ಆಮೇಲೆ ಆದರೆ ಅಲ್ಲಿ ಮಹಾಕುಂಭಮೇಳದಲ್ಲಿ ಮತ್ತು ಅಯೋಧ್ಯದಲ್ಲಿ ಮತ್ತು ಇನ್ನೊಂದು ಕಡೆ ಪೊಲೀಸರು ಮಾತ್ರ ಯಾವಾಗ ಇರ್ತಾರೆ. ಮತ್ತು ಮಹಾಕುಂಭಮೇಳದಲ್ಲಿ ಏನಾನ ಗಲೀಜಾದರೆ ಮತ್ತೆ ಹಂಗೆ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಇದೆಲ್ಲ ಒಳ್ಳೆ ಇದು ಮಾಡಿದ್ದಾರೆ ಅಷ್ಟೇ. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿದ್ದೀನಿ. ಇನ್ನೂ ಏನಾರ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ, ಇಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನನಗೆ ಮೇಲ್ ಮಾಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ನೀವು ಹೋಗ್ಬೇಕಾದ್ರೆ ಏನಾರ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕೇಳಿ, ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಗೆ ಇದೇ ಥರ ಅಂದರೆ ನೆಕ್ಸ್ಟ್ ನಾರ್ಮಲ್ ಟ್ರಾವೆಲ್ ವ್ಲಾಗ್ಸ್ ಬರುತ್ತೆ. ಅದನ್ನು ನೋಡಿ ಎಂಜಾಯ್ ಮಾಡಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತು ಎಲ್ಲೇ ಹೋದ್ರು ಟೂ ವೀಲರಲ್ಲಿ ಹೋಗಿ ಹೆಲ್ಮೆಟ್ ಹಾಕೊಂಡು ಹೋಗಿ, ಮತ್ತು ಕಾರಲ್ಲಿ ಹೋಗೋವಾಗ ಸೀಟ್ ಬೆಲ್ಟ್ ಹಾಕೊಂಡು ಹೋಗಿ. ಮತ್ತು ನಾವು ಇವಾಗ ಎಲ್ಲ ಕಾರಲ್ಲಿ ಫುಲ್ಲು ಸೀಟ್ ಬೆಲ್ಟ್ ಹಾಕೊಂಡೆ ಹೋಗಿ ಸೀಟ್ ಬೆಲ್ಟ್ ಹಾಕೊಂಡೆ ಬರ್ತಾ ಇರೋದು. ಮತ್ತು ನಡ್ಕೊಂಡು ಹೋಗೋರು ಅಷ್ಟೇ, ರೋಡಲ್ಲಿ ಫೋನ್ ನೋಡ್ಕೊಂಡು ಹೋಗ್ಬೇಡ್ರಿ, ಮನೆಗೆ ಹೋಗಿ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋವರೆಗೂ ಟೇಕ್ ಕೇರ್, ಬೈ ಫ್ಯಾಮ್.